ನಾನು ಇನ್ನು ವಾಕ್ಯ ಸಂದೇಶ ಇದು ಹಳೆ ಒಡಂಬಡಿಕೆಯ ಮಾತು. ಕರ್ತನಾದ ಯೇಸು ಕ್ರಿಸ್ತನು ಸಹಿತ ಹೊಸ ಒಡಂಬಡಿಕೆಯಲ್ಲಿ ಇದನ್ನು ಜ್ಞಾಪಿಸಿಕೊಳ್ಳುತ್ತಾ ಹೊಸ ಒಡಂಬಡಿಕೆಯ ಆತನ ನಂಬಿ ರಕ್ಷಣೆ ಹೊಂದಿ ಆತನಲ್ಲಿ ರಕ್ಷಣೆ ಹೊಂದಂತ ಜನರಿಗೂ ಎಚ್ಚರಿಕೆಯ ಸಂದೇಶಕ್ಕಾಗಿ ಈ ಮಾತಾಗಿದೆ. ಅದನ್ನ ನಾನು ವಾಕ್ಯಾಧಾರಿತ ಮುಖಾಂತರ ನಿಮ್ಮೊಟ್ಟಿಗೆ ಮಾತಾಡುವನಾಗಿದ್ದೇನೆ. ಪ್ರಿಯರೇ, ಈ ನನಗೆ ಆಲೋಚನೆ, ಸುಮಾರು ಸಂದೇಶಗಳು ಇದರಲ್ಲಿ ಮಾಡಬೇಕೆಂಬ ಆಲೋಚನೆ ನನ್ನ ವಿಚಾರದಲ್ಲಿದ್ದಾಗ ನಾನು ಅನೇಕ ದಿನಗಳವರೆಗೂ ಆ 40 ಎಂಬ ಶಬ್ದದ ಸಂಖ್ಯೆಯ ವಿಚಾರವಾಗಿ ಆಧಾರವಿಟ್ಟುಕೊಂಡು ಅನೇಕ ಸಂದೇಶಗಳನ್ನು ಸಿದ್ಧಪಡಿಸಿದ್ದೇನೆ. ಸಮಯ ಬಂದಾಗ ದೇವರು ಅನುಗ್ರಹಿಸಿದಾಗ ಅದನ್ನ ಹೇಳುವುದಕ್ಕೆ ಮತ್ತು ಕಲಿಯುವುದಕ್ಕೂ ನನಗೆ ಈಗ ಒಂದು ಸಮಯ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಅರಣ್ಯಕಾಂಡದ ಕಾಂಡ್ಯದಲ್ಲಿ 14ನೇ ಅಧ್ಯಾಯದಲ್ಲಿ 40 ವರ್ಷ ಎಂಬುವಂತಹ ಪದ ಬೈಬಲ್ನಲ್ಲಿ 40 ವರ್ಷ ಎಂಬುವಂತಹ ಸಂಖ್ಯೆ ಬಹಳ ಪ್ರಾಮುಖ್ಯವಾದ ಸಂಖ್ಯೆ. 12 ಕುಲಗಳು, 12 ಅಪೊಸ್ತಲರು, ಹೀಗೆ ಅನೇಕ ಸಂಖ್ಯೆಗಳಿದೆ. 1, 2, 3, 4, 5, 6, 7 ಆದಿಕಾಂಡದ ಸಂಖ್ಯೆ ಸಹ ಕ್ರಮಬದ್ಧವಾದಂತಹ ದೇವರು ತನ್ನ ಜ್ಞಾನ ಅಂದರೆ ನಾನು ಹೇಳಿದ್ದೆ ಕ್ರಮ ಎಂಬುದಾಗಿ ನಿಮಗೆ ತಿಳಿಸಿದ್ದೇನೆ. ಪ್ರಿಯರೇ, 40ನೇ ದಿನ ಆದ ಮೇಲೆ 41ನೇ ದಿನ ಬರುತ್ತದೆ ಎಂಬುದಾಗಿ ನಮ್ಮ ಆತ್ಮಿಕ ದೈವಿಕ ಸತ್ಯ ನಮಗೆ ತಿಳಿಸುವಂಥದ್ದು ಈ ಸಂದೇಶದಲ್ಲಿ. ಪ್ರಿಯರೇ, 40 ಎಂಬುವಂತ ವಿಷಯ, ಮೋಶೆ ಜೀವಿತವನ್ನು ನೋಡುವಾಗ 40 ವರ್ಷ ಅವನು ಅರಮನೆಯಲ್ಲಿ ಇದ್ದನು, ಬೆಳೆದನು ಎಂಬುದಾಗಿ. 3 ವರ್ಷ ತನ್ನ ತಾಯ ಮಡಿಲಲ್ಲಿ ಆತನು ಇದ್ದು 40 ವರ್ಷವರೆಗೂ ಅರಮನೆಯಲ್ಲಿ ಆತನು ಜೀವಿತವನ್ನ ಕಳೆದನು ಎಂಬುದಾಗಿ ನಾವು ವಿಮೋಚನಾ ಕಾಂಡದಲ್ಲಿ ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, 40 ವರ್ಷ ಆತನು ಅರಣ್ಯದಲ್ಲಿ ಕಳೆದನು. 40 ವರ್ಷ ಆತನು ಇಸ್ರಾಯೇಲ್ ಜನಾಂಗದೊಟ್ಟಿಗೆ ಆತನು ಕಳೆದನು ಎಂಬುದಾಗಿ ನಾವು ನೋಡುತ್ತೇವೆ. ಅವರು 40 ವರ್ಷ ಅಲೆದಾಡಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಲ್ಲಿ? ಸತ್ಯವೇದದಲ್ಲಿ. ಪ್ರಿಯರೇ, ಕರ್ತನು ನಮ್ಮನ್ನ ಜ್ಞಾಪಿಸುವುದಕ್ಕಾಗಿ ಆ ಹೊಸ ಒಡಂಬಡಿಕೆಯಲ್ಲಿ ಅದನ್ನು ಆತನು ನೆನಪು ಮಾಡಿಕೊಳ್ಳುತ್ತಾನೆ. ಪ್ರಿಯರೇ, 40 ವರ್ಷ ಅಲೆದಾಡಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವುದರ ನಿಮಿತ್ತವಾಗಿ ಎಂಬುದಾಗಿ ನೋಡುವಾಗ, ಪಾಪದ ನಿಮಿತ್ತವಾಗಿ ಅವರು ಅಲೆದಾಡಿದರು ಎಂಬುದಾಗಿ ನಾವು 4ನೇ ವಚನವನ್ನ ಓದಿಕೊಳ್ಳೋಣ. ನನಗೆ ವಾಕ್ಯಗಳು ತುಂಬಾ ಇದೆ, ಓದುವುದಕ್ಕೆ ಸಮಯಕ್ಕೆ ಸಂದರ್ಭವಾಗಿ ಯಾರಾದರೂ ಸಹಾಯಕರಾಗಿ ನನಗೆ ಅನುವು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಯಾರು ಓದ್ತೀರಿ? ಹೇಳಿ. 14ನೇ ಅಧ್ಯಾಯ 34ನೇ ವಚನ. ನೀವು ಆ ದೇಶವನ್ನು ಸಂಚರಿಸಿ ನೋಡಿದಾಗ 40 ದಿನಗಳಿಗೆ ಸಮಾನಾಗಿ ದಿನ ಒಂದಕ್ಕೆ 1 ಸಂವತ್ಸರದ ಮೇರೆಗೆ 40 ವರ್ಷ ನಿಮ್ಮ ಪಾಪದ ಫಲವನ್ನು ಅನುಭವಿಸುವವರಾಗಿ ನಾನು ಕೈ ಬಿಟ್ಟವರ ಗತಿ ಏನೆಂದು ತಿಳಿದುಕೊಳ್ಳಬೇಕು. ಬೇರೆ ಇಲ್ಲಿ ಬರೆಯಲ್ಪಟ್ಟಂತ ಮಾತು, ನೀವು ಆ ದೇಶವನ್ನು ಸಂಚರಿಸಿ ನೋಡಿದ 40 ದಿನಗಳಿಗೆ ಸಮನಾಗಿ ದಿನ ಒಂದಕ್ಕೆ 1 ಸಂವತ್ಸರದ ಮೇರೆಗೆ 40 ವರ್ಷ ನಿಮ್ಮ ಪಾಪದ ಫಲವನ್ನು ಅನುಭವಿಸುವವರಾಗಿ ನಾನು ಕೈ ಬಿಟ್ಟವರ ಗತಿ ಎಂಥದ್ದೆಂದು ತಿಳಿದುಕೊಳ್ಳಬೇಕು. ಇದು ಯೆಹೋವನೆಂಬ ನಾನೇ ಹೇಳಿದ ಮಾತು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ವಾಕ್ಯದ ಗಂಭೀರತೆ ನಾವು ನೋಡಿಕೊಳ್ಳಬೇಕು. 40 ದಿನಕ್ಕೆ ಅವರು ಪಾಪದ ಫಲವನ್ನು ಅಲೆದಾಡಿದರು ಎಂಬುದಾಗಿ, ದೇವರು ಏನು ಸಾಧಿಸಲು ಏನು ಮಾಡಿದರು ಎಂಬುದಾಗಿ ಇಲ್ಲಿ ಇರುವಂತ ವಿಷಯ. ದೇವರನ್ನು ಬಿಟ್ಟವನು ಹೇಗೆ ಅಲೆದಾಡುತ್ತಾನೆ ಎಂಬುದಾಗಿ ತೋರಿಸುವುದು ಬೇಕೆಂಬುದಾಗಿ ಆತನ ಆಲೋಚನೆ. ಪ್ರಿಯರೇ,
ಯಾಕೆ ಈ ಮಾತುಗಳನ್ನ ಹೇಳುವಾಗ, ಐಗುಪ್ತ್ಯದಿಂದ ಹಾಲು ಜೇನು ಹರಿಯುವಂತ ದೇಶಕ್ಕೆ ಆ ನಡಿಗೆ ಪ್ರಯಾಣ ಕೇವಲ 11 ದಿನಗಳು ಮಾತ್ರ. ಇವರ ಗುಣಗುಟ್ಟುವಿಕೆ, ಇವರ ದೇವರ ವಿರುದ್ಧವಾಗಿ ಅಪನಂಬಿಕಸ್ಥರಾದ ಕಾರಣ ಇವರು 40 ವರ್ಷ ಇವರು ಅರಣ್ಯದಲ್ಲಿ ಅಲೆದಾಡುವಂತ ಸ್ಥಿತಿ ಆಯಿತು. ಪ್ರಿಯರೇ, ಈ ವಿಷಯವನ್ನ ನಾವು ನೋಡುವಾಗ ಬಹಳ ಗಂಭೀರವಾದಂತ ದುಃಖಕರವಾದಂತ ಈ ಅಧ್ಯಾಯದಲ್ಲೂ ಅಪನಂಬಿಕೆ ಮತ್ತು ಅದರಿಂದ ಆಗುವ ಪರಿಣಾಮಗಳ ಕುರಿತು ನಮಗೆ ಪಾಠವಾಗಿದೆ. ಪ್ರಿಯರೇ, ನಾವು ನಿಜವಾಗ್ಲೂ ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದರೆ, ನಾವು ಹೊಸ ಒಡಂಬಡಿಕೆ ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 18-19 ನಾವು ಓದಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 18-19 ನಾವು ಓದಿಕೊಳ್ಳೋಣ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಈ ವಿಷಯವಾಗಿ ಇಲ್ಲಿ ಮಾತಾಡುವಂಥದ್ದು ನಾವು ನೋಡುತ್ತೇವೆ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 18-19. ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ, ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತಲ್ಲವೇ? ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. ಥ್ಯಾಂಕ್ ಯು ಬ್ರದರ್. ಪ್ರಿಯರೇ, ಈ ದುಃಖಕರವಾದಂತ ಈ ಅಧ್ಯಾಯವು ಅಪನಂಬಿಕೆ ಮತ್ತು ಅದರಿಂದ ಆಗುವ ಪರಿಣಾಮ ಕುರಿತು ಪಾಠವಾಗಿದೆ ಎಂಬುದಾಗಿ ನಾನು ನಿಮಗೆ ಮೊದಲೇ ತಿಳಿಸಿದ್ದೇನೆ. ಪ್ರಿಯರೇ, ಈಗಲೂ ಯೇಸು ಕ್ರಿಸ್ತನಲ್ಲಿ ಮತ್ತು ಪರಲೋಕದಲ್ಲಿ ಪಾಲು ತೆಗೆದುಕೊಳ್ಳದಂತೆ ನಮ್ಮನ್ನು ಒಂದೇ ಒಂದು ಕಾರ್ಯವೆಂದರೆ, ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಆ ವಚನವನ್ನ ನಾವು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ. ನಾನು ಸಂದೇಶಕ್ಕೆ ಮುಖ್ಯವಾಗಿ ಹೋಗುವಾಗ, ಹೊಸ ಒಡಂಬಡಿಕೆಯ ದೇವಜನರಿಗೆ ಇದು ಪಾಠವಾಗಿ ಎಚ್ಚರಿಕೆಯಾದಂತಹ ಮಾತಾಗಿದೆ. ಪ್ರಿಯರೇ, ಮಾರ್ಕನ ಸುವಾರ್ತೆ 16:16 ಯಾರಾದ್ರೂ ಓದ್ರಿ. ಮಾರ್ಕನ ಬರೆದ ಸುವಾರ್ತೆ 16:16. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಬೇರೆ ಅಪನಂಬಿಕೆಗೆ ಒಳಗಾದಂತವರ ಸ್ಥಿತಿ ಎಂತದ್ದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಿಜ ಒಡಂಬಡಿಕೆ ಸಾಕು ಬ್ರದರ್, ನಿಮ್ಮ ಇದು ನೆಟ್ವರ್ಕ್ ಸರಿ ಇಲ್ಲ, ನಿಮ್ಮ ಧ್ವನಿ ಸರಿ ಕೇಳ್ತಾ ಇಲ್ಲ. ಬೇರೆ ಅದೇ ರೀತಿ ಯೋಹಾನ ಬರೆದ ಸುವಾರ್ತೆ 3:36 ನಾವು ಇಸ್ರಾಯೇಲರ ಕೆಟ್ಟ ಮಾದರಿಯನ್ನು ಅನುಸರಿಸದಂತೆ ಎಚ್ಚರವಾಗಿರೋಣ ಎಂಬುದಾಗಿ ಅಪೊಸ್ತಲನಾದಂತಹ ಯೋಹಾನನು ನಮ್ಮನ್ನ ಎಚ್ಚರಿಸುವನಾಗಿದ್ದಾನೆ. ಯೋಹಾನ ಸುವಾರ್ತೆ 3:36 ಯಾರಾದ್ರೂ ಓದ್ರಿ. 3:36. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾದವನು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಆತನಿಗೆ ಒಳಗಾಗದವನು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆ ಕೆಟ್ಟ ಮಾದರಿಯನ್ನು ಅನುಸರಿಸದಂತೆ ನಾವು ಹೊಸ ಒಡಂಬಡಿಕೆಯ ಜನರು ಸಹ ಎಚ್ಚರವಾಗಿರಬೇಕು ಎಂಬುದಾಗಿ ಇಲ್ಲಿ ವಾಕ್ಯದ ಗಂಭೀರತೆಯನ್ನು ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಹಾಗಾದ್ರೆ ನಾವು ಆದಿಕಾಂಡ 14ನೇ ಅಧ್ಯಾಯಕ್ಕೆ ಹೋಗೋಣ. ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಹೇಳಿರುವಂತ ವಿಷಯಗಳು ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈಗ ಆದಿಕಾಂಡ 14ನೇ ಅಧ್ಯಾಯ 39ರಿಂದ 45 ಈಗ ಓದುವುದಕ್ಕೆ ನಾವು ಬರೋಣ. 39-45 ಓದಿಕೊಳ್ಳೋಣ. ಆದಿಕಾಂಡ 39 ಅರಣ್ಯಕಾಂಡ 39-45. ಆ ಗುಂಡೆಗಳ ಉಪಯೋಗವೇನೆಂದರೆ, ನೀವು ಅವುಗಳನ್ನು ನೋಡುವಾಗ ಯೆಹೋವನ ಆಜ್ಞೆಗಳನ್ನೆಲ್ಲ ನೆನಪಿಗೆ ತಂದುಕೊಂಡು ನಡೆಸಬೇಕು. ಮತ್ತು ನೀವು ಪೂರ್ವದಲ್ಲಿ ನನಗೆ ದ್ರೋಹಿಗಳಾಗಿ
ಮನಸ್ಸಿಗೂ ಕಣ್ಣಿಗೂ ತೋರಿದಂತೆ ದಾರಿ ತಪ್ಪಿ ನಡೆದ ಪ್ರಕಾರ ಇನ್ನು ನಡೆಯದೆ ನನ್ನ ಆಜ್ಞೆಗಳನ್ನೇ ಲಕ್ಷಿಸಿ ಅನುಸರಿಸಿ ನಿಮ್ಮ ದೇವರಿಗೆ ಪ್ರತಿಷ್ಠಿತರಾಗಿರಬೇಕೆಂಬುದೇ. ಬ್ರದರ್, ನಾನು ಹೇಳ್ತಾ ಇರೋದು 14ನೇ ಅಧ್ಯಾಯ 39ರಿಂದ 45. ಸಾರಿ ಬ್ರದರ್. ಮೋಶೆ ಯೆಹೋವನ ಮಾತುಗಳನ್ನೆಲ್ಲ ಇಸ್ರಾಯೇಲರಿಗೆ ತಿಳಿಸಲಾಗಿ ಅವರು ಬಹಳ ದುಃಖಪಟ್ಟರು. ಮರುದಿನ ಬೆಳಗ್ಗೆ ಜನರು ಎದ್ದು, ನಾವು ಪಾಪ ಮಾಡಿರುವುದು ನಿಜ, ಯೆಹೋವನು ವಾಗ್ದಾನ ಮಾಡಿದ ಸ್ಥಳಕ್ಕೆ ಹತ್ತೋಣ ಬನ್ನಿ ಎಂದು ಹೇಳಿಕೊಳ್ಳುತ್ತಾ ಆ ಬೆಟ್ಟದ ಮೇಲಕ್ಕೆ ಹತ್ತಿ ಹೋಗುವರಾದರು. ಓದಿ ಬಿಡಿ. ಆದರೆ ಮೋಶೆ ಅವರಿಗೆ, ನೀವು ಯಾಕೆ ಹೀಗೆ ಮಾಡಿ ಯೆಹೋವನ ಆಜ್ಞೆಯನ್ನು ಮೀರುತ್ತೀರಿ? ಇದು ಕೈಗೂಡುವುದಿಲ್ಲ. ಯೆಹೋವನು ನಿಮ್ಮ ಸಂಗಡ ಇರುವುದಿಲ್ಲ. ಹತ್ತಬೇಡಿರಿ. ನೀವು ಶತ್ರುಗಳ ಮುಂದೆ ನಿಲ್ಲಲಾರದೆ ಬಿದ್ದು ಸತ್ತೀರಿ. ಅಲ್ಲಿ ಅಮಲೇಕ್ಯರು, ಕಾನಾನ್ಯರು ನಿಮ್ಮ ಎದುರಿನಲ್ಲಿರುವುದರಿಂದ ನೀವು ಅವರ ಕತ್ತಿಯಿಂದ ಸತ್ತೀರಿ. ನೀವು ಯೆಹೋವನ ಮಾತನ್ನು ಅನುಸರಿಸದೆ ತಿರುಗಿ ಬಿದ್ದ ಕಾರಣ ಆತನು ನಿಮ್ಮೊಂದಿಗೆ ಇರುವುದಿಲ್ಲ ಎಂದು ಹೇಳಿದನು. ಸಾಕು ಬ್ರದರ್. ಆದರೂ ಅವರು ಹಠ ಮಾಡಿ ಆ ಬೆಟ್ಟವನ್ನು ಹತ್ತಿ 45. ಆಗ ಆ ಸೀಮೆಯಲ್ಲಿ ವಾಸವಾಗಿದ್ದ ಅಮಲೇಕ್ಯರು, ಕಾನಾನ್ಯರು ಇಳಿದು ಬಂದು ಅವರನ್ನು ಹೊಡೆದು ಹೊರ್ಮಾ ಪಟ್ಟಣದವರೆಗೆ ಸಂಹರಿಸಿದರು. ಥ್ಯಾಂಕ್ ಯು ಬ್ರದರ್. ಬಹಳ ಅರ್ಥಗರ್ಭಿತವಾದಂತ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸಿದ್ದಾನೆ. ನಿನ್ನ ಸಂದೇಶವನ್ನು ನಾವು ಕೇಳಿದ್ದೇವೆ. ಅಬ್ರಹಾಮನು ಆಶೀರ್ವದಿಸಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆ ಆಶೀರ್ವದಿಸಲ್ಪಟ್ಟನು ಎಂಬುದಾಗಿ ನೋಡುವಾಗ, ದೇವರ ಮಾತುಗಳನ್ನು ಕೈಗೊಂಡು ಅನುಸರಿಸಿ ಹಿಂಬಾಲಿಸಿ ನಡೆದಂತವನು ಆತನು ಆಶೀರ್ವದಿಸಲ್ಪಡುತ್ತಾನೆ ಎಂಬುದಾಗಿ. ಆತನು ಭೂ ಸಂಬಂಧವಾದಂತಹ ಆಲೋಚನೆಗೆ ಒಳಗಾಗಿ ಆತನು ಆಶೀರ್ವದಿಸಲ್ಪಟ್ಟನು. ಪ್ರಿಯರೇ, ನಾವು ಸಹಿತ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ಆತನಲ್ಲಿ ನೆಲೆಗೊಳ್ಳಬೇಕು. ಆತನಲ್ಲಿ ನೆಲೆಗೊಂಡರೆ ಮಾತ್ರ ನಮಗೆ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವಂತದ್ದಾಗಿದೆ. ಪ್ರಿಯರೇ, ನಿಮಗೆ ಗೊತ್ತಾ ನಮ್ಮ ಆರಾಧನೆ ಹೇಗಿರಬೇಕು ಎಂಬುದಾಗಿ ಭಕ್ತನಾದಂತ ದಾವಿದನು 23ನೇ ಕೀರ್ತನೆ 5ನೇ ವಚನದ ಕೊನೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪ್ರಿಯರೇ, ಓದ್ರಿ 23ನೇ ಕೀರ್ತನೆ 5ನೇ ವಚನದ ಕೊನೆಯಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಆ ಮಾತು ಯಾವುದೆಂಬುದಾಗಿ ನಾವು ಆಲೋಚನೆ ಮಾಡೋಣ. ಪ್ರಿಯರೇ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಬಹಳ ಅದ್ಭುತವಾದಂತ ಮಾತು, ದೇವರ ಮಹಿಮೆ ಉಳ್ಳಂತ ಮಾತು ಇದಾಗಿದೆ. ಯಾಕೆ ದಾವಿದನು ಈ ರೀತಿಯಾಗಿ ತನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ತನ್ನ ಸಂಗೀತದ ಮೂಲಕ ತನ್ನ ಆತನ ಮಹಿಮೆಯನ್ನ ಪ್ರಕಟಿಸುತ್ತಾನೆ ಎಂಬುದಾಗಿ ನೋಡುವಾಗ, ಆತನ ಆರಾಧನೆ ಅತಿ ಯೋಗ್ಯವಾಗಿತ್ತು. ಪ್ರಿಯರೇ, ನನ್ನ ಪಾತ್ರೆಯು ತುಂಬಿ ಹೊರಸೂಚಿಸುತ್ತದೆ ಎಂಬುದಾಗಿ ಹೇಳುವುದರ ಅರ್ಥ ಬಹಳ ಇದೆ. ಪ್ರಿಯರೇ, ಇಸ್ರಾಯೇಲ್ ಜನಾಂಗದಲ್ಲಿ ಒಂದು ಮನೆಗೆ ಒಬ್ಬ ಅತಿಥಿ ಅಥವಾ ಒಬ್ಬ ನೆಂಟನು ಅವರ ಮನೆಗೆ ಆತಿಥ್ಯವನ್ನು ಸ್ವೀಕರಿಸುವುದಾದರೆ, ಆ ಮನೆಗೆ ಬಂದಂತ ಆತಿಥ್ಯವನ್ನು ಸ್ವೀಕರಿಸುವಂತ ಪುರುಷನು ಅಥವಾ ಕುಟುಂಬನು ಆತನ ಪಾತ್ರೆಯಲ್ಲಿ, ಅಂದ್ರೆ ಒಂದು ಗ್ಲಾಸ್ನಲ್ಲಿ ಪರಿಪೂರ್ಣವಾದ ತುಂಬಿದ ಆ ಲೋಟದಲ್ಲಿ ಪಾನವನ್ನ ಕೊಟ್ಟಾಗ, ದ್ರಾಕ್ಷರಸವನ್ನ ಕೊಟ್ಟಾಗ, ಆತನ ಮನೆಗೆ ಯೋಗ್ಯವಾಗಿ ಅತಿಥಿ ಸತ್ಕಾರವನ್ನ ಸ್ವೀಕರಿಸುವುದಕ್ಕೆ ಆತನು ಯೋಗ್ಯನು ಎಂಬ ಸೂಚನೆ. ಎಲ್ಲಾದರೂ ಪಾನವನ್ನ ಸ್ವೀಕರಿಸಿ ಇಲ್ಲಿಂದ ಹೊರಡಬಹುವ ಯೋಚನೆ ಆಶೀರ್ವದಿಸಬೇಕು. ಹೇಗೆ? ಜನರಿಗೆ ಆರಾಧನೆಯ ಮಹತ್ವವೇ ತಿಳಿದಿಲ್ಲ. ಆತನ ಮಾತು, ಆತನ ಕಾರ್ಯಗಳನ್ನ ನಡೆಸುವುದಕ್ಕೆ ಅಪನಂಬಿಕೆ ಅವರಿಗೆ ಕಾರಣವಾಗಿದೆ. ರಕ್ಷಣೆ ಹೊಂದಂತವರು ನನಗೆ ಹೇಳಿದಂತ ಮಾತು, ಒಬ್ಬ ಬೋಧಕರು, ಆ ಪಾನು ಪಾತ್ರೆಯಲ್ಲಿ ಏನಿದೆ, ಆ ರೊಟ್ಟಿ ಪಾತ್ರೆಯಲ್ಲಿ ಏನಿದೆ ಎಂಬುದಾಗಿ. ಪ್ರಿಯರೇ,
ಯೇಸು ಕ್ರಿಸ್ತನ ನಮ್ಮ ಆರಾಧನೆ ಯೋಗ್ಯವಾಗಿರಬೇಕು, ಸಂತೋಷಕರವಾಗಿರಬೇಕು. ನಿರ್ಮಲ ಮನಸ್ಸು, ಪ್ರೀತಿಸೋ ಹೃದಯ, ಅದು ನನ್ನ ಪ್ರತಿರೂಪ ಎಂದು ಹೇಳಿದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ನಾವು ಅಮೂಲ್ಯರು ಎಂದು ಹೇಳಿಕೊಳ್ಳುತ್ತಾ ತಿರುಗುತ್ತಾ ಸೇವೆ ಮಾಡುವವರು ಬಹಳಷ್ಟು ಜನ ಇದ್ದಾರೆ ಪ್ರಿಯರೇ. ಯಾಕೆ ದಾವಿದನು ಈ ತರ ಹೇಳ್ತಾನೆ? ಮೋಶೆ ಯಾಕೆ ಎಚ್ಚರಿಸುತ್ತಾನೆ? ಪ್ರಿಯರೇ, ಯಾಜಕ ಕಾಂಡ 8ನೇ ಅಧ್ಯಾಯ 24ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಓದ್ರಿ, ಈ 8:28ನೇ ಅಧ್ಯಾಯ, ಯಾಜಕಾಂಡ 8ನೇ ಅಧ್ಯಾಯ 24ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೇವಕರಿಗೆ ಹೇಗೆ ಆತನು ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದಾಗಿ ಇಲ್ಲಿ ದಾವಿದನನ್ನು ಅದೇ ರೀತಿಯಾಗಿ ಒಪ್ಪಿಸಿದ್ದಾರೆ. ಓದಿ ಬ್ರದರ್. ಆಗ ಮೋಶೆ ಆರೋನನ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಆ ರಕ್ತದಲ್ಲಿ ಸ್ವಲ್ಪವನ್ನು ಅವರವರ ಬಲಗಿವಿಯ ತುದಿಗೂ ಬಲಗೈಯ ಹೆಬ್ಬೆರಳಿಗೂ ಬಲಗಾಲಿನ ಹೆಬ್ಬೆಟ್ಟಿಗೂ ಹಚ್ಚಿ ಉಳಿದ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಿದನು. ಅವನು ಆ ಟಗರಿನ ಬಾಲದ ಕೊಬ್ಬು, ಕರುಳುಗಳ ಮೇಲಣ ಎಲ್ಲಾ ಕೊಬ್ಬು, ಸಾಕರಿಸೋದಕ್ಕಾಗಿ ಸಾಕು ಬ್ರದರ್, ಸಾಕು. ಥ್ಯಾಂಕ್ ಯು. ತನ್ನ ಸೇವಕನಿಗೆ ಕಿವಿ, ಬಲಗೈ ಮತ್ತು ಬಲಗಾಲನ್ನು ಆತನು ಆಶೀರ್ವದಿಸುತ್ತಾನೆ. ಯಾಕೆ? ಆತನ ಸ್ವರವನ್ನ ಕೇಳುವುದಕ್ಕಾಗಿ ಪ್ರಿಯರೇ. ತನ್ನ ಬಲಗೈಯನ್ನ ಆಶೀರ್ವದಿಸುವುದಕ್ಕಾಗಿ, ತನ್ನ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಆತನು ಆಶೀರ್ವದಿಸುತ್ತಾನೆ. ತನ್ನ ಬಲಗಾಲನ್ನ, ತನ್ನ ಮಾರ್ಗವನ್ನು ತೋರಿಸುವುದಕ್ಕಾಗಿ, ಆತನು ನಡೆಸುವುದಕ್ಕಾಗಿ, ಒಳ್ಳೆಯ ನಾಯಕತ್ವವನ್ನ ಕೊಡುವುದಕ್ಕಾಗಿ ಆತನು ಉಪಯೋಗಿಸಿಕೊಳ್ಳುತ್ತಾನೆ. ಸಭಾ ಮಧ್ಯದಲ್ಲಿ ನಿಂತು ಬೋಧಿಸುವಂತವನು, ಯಾಜಕತ್ವ ಮಾಡುವಂತವನಿಗೆ ಆತನು ಕೊಟ್ಟಂತ ದಾನ ಪ್ರಿಯರೇ, ಅದನ್ನು ಯೋಗ್ಯವಾಗಿ, ಪರಿಶುದ್ಧವಾಗಿ, ಶುದ್ಧ ಹೃದಯದಿಂದ ಆತನ ಸಮೀಪಕ್ಕೆ ಬರಬೇಕು. ಮೋಶೆ ಅವರನ್ನ ಎಚ್ಚರಿಸಿದನು. ಅವರನ್ನ ನೀವು ಹೋಗಬೇಡ್ರಿ ಎಂಬುದಾಗಿ ತಿಳಿಸಿದನು. ಯೆಹೋವನು ನಿಮ್ಮೊಟ್ಟಿಗೆ ಇಲ್ಲ ಎಂಬುದಾಗಿ ಆತನು ಎಚ್ಚರಿಸಿದರು. ಅವರು ಧಿಕ್ಕರಿಸಿ ಹುಮ್ಮನಸ್ಸಿನಿಂದ ನಾವು ಪಾಪ ಮಾಡಿದ್ದೇವೆ ಎಂಬುದಾಗಿ ಪಶ್ಚಾತ್ತಾಪಪಟ್ಟರು, ದುಃಖಿಸಿದರು. ಮೋಶೆಯ ಮಾತನ್ನು ತಿರಸ್ಕರಿಸಿ ದೇವರ ಕಾರ್ಯಗಳನ್ನ ಅವರು ಮರೆತು ಅವರು ಸ್ವಬುದ್ಧಿಯನ್ನ ಆರಿಸಿಕೊಂಡರು. ಪ್ರಿಯರೇ, ಇಲ್ಲಿ ನಡೆಯುತ್ತಿರುವ ಘಟನೆ ಮೋಶೆ ಜನರಿಗೆ ತಿಳಿಸಿ ಒಳ್ಳೆಯ ನಾಯಕತ್ವ ಗುಣವನ್ನ ಆತನು ಪ್ರದರ್ಶಿಸಿದನು. ಎಷ್ಟೋ ದೇವ ಸೇವಕರು ತಮ್ಮ ನಾಯಕತ್ವ ದುರುಪಯೋಗ ಪಡಿಸಿಕೊಳ್ತಾರೆ ಎಂಬುದಾಗಿ, ದೇವರ ರಾಜ್ಯವನ್ನ ಕಟ್ಟುವುದಕ್ಕಾಗಿ ಹಣ ಸಂಪಾದನೆಯಲ್ಲಿದ್ದಾರೆ ಪ್ರಿಯರೇ. ಅದಕ್ಕೆ ಬೇಕು, ಇದಕ್ಕೆ ಬೇಕು, ಕಾರ್ ಕೊಳ್ಳಬೇಕು, ಬಂಗಲೆ ಕೊಳ್ಳಬೇಕು, ಆ ಕೆಲಸ ಇದೆ, ಈ ಕೆಲಸ ಇದೆ. ಸುಳ್ಳು. ಸೇವಕನು ಅಂಬಲಿಗೆ ಯೋಗ್ಯನು ಎಂಬುದಾಗಿ, ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಹಣ ಬೇಡ, ನಿರ್ಮಲವಾದಂತ ಮನಸ್ಸು, ಯೇಸುವಿನ ಮಾತು, ಯೇಸುವಿನ ಆಜ್ಞೆ ಲೋಕವೆಲ್ಲ ಹರಡಿ ಹೋಗಿದೆ. ಪ್ರಾರ್ಥನೆಗಾಗಿ ಹಣ ಕೇಳ್ತಾ ಇದ್ದಾರೆ. ಒಬ್ಬ ಸಭೆಯಲ್ಲಿರುವಂತ ವಿಶ್ವಾಸಿ ಹೀನ ಸ್ಥಿತಿಯಲ್ಲಿದ್ದು ಅವರಿಗೆ ಕಾಣುವುದೇ ಇಲ್ಲ. ಅವನಿಗೆ ಸಹಾಯ ಮಾಡಬೇಕು, ಆತನಿಗೆ ಬಟ್ಟೆ ಕೊಡಬೇಕು, ಊಟ ಕೊಡಬೇಕು, ಆತನಿಗೆ ಸೂರು ಕೊಡಬೇಕೆಂಬ ಆಲೋಚನೆ ಇಲ್ಲವೇ ಇಲ್ಲ. ಆಗಲಿ, ನಾನು ಮುಂದೆ ಹೋಗುತ್ತೇನೆ. ಆದ್ದರಿಂದ ಬುದ್ಧಿ ಕಲಿಯುವಂಥದ್ದು ಅದರಲ್ಲಿ ನಿಲ್ಲುವಂಥದ್ದು ಅಲ್ಲ ಪ್ರಿಯರೇ, ಅದರಲ್ಲಿ ಇರುವಂಥದ್ದು ಅಲ್ಲ. ಈಗಿನ ಹೀಗಾಯ್ತಲ್ಲ ಎಂದು ಬೇಸರಗೊಳ್ಳುವುದು ಅಲ್ಲ. ಮೋಶೆಯ ಮಾತು ತಿರಸ್ಕರಿಸಿದರು ಇಸ್ರಾಯೇಲ್ರು. ಅದನ್ನೇ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನದ ಕೊನೆಯಲ್ಲಿ ಆತನು ಎಚ್ಚರಿಸ್ತಾನೆ. ಅವರು ನನ್ನ ಆಜ್ಞೆಗಳು, ನನ್ನ ಮಾತುಗಳು ತಿರಸ್ಕರಿಸಿದರು. ನೀವು ಹಾಗಾಗಬೇಡಿ, ಹೊಸ ಒಡಂಬಡಿಕೆ ಜನರಿಗೆ ಎಚ್ಚರಿಸುತ್ತಾನೆ. ನಾವು ಎಷ್ಟೋ ಜನರು ರಕ್ಷಣಾ ಪಾತ್ರೆ ನನಗೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ 1 ಕೊರಿಂಥ್ಯ 11ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 11ನೇ ಅಧ್ಯಾಯ, 1 ನಿಮಿಷ, ಅದು ಈ ರೀತಿ 1 ಕೊರಿಂಥಿ ಬಹಳ ನಾನು ಆರಾಧನೆಯಲ್ಲಿ ಉಪಯೋಗಿಸುವಂತ ಮಾತು, ಬಹಳ ಎಚ್ಚರಿಕೆಯ ಮಾತು ಅಲ್ಲಿದೆ. 11ನೇ ಅಧ್ಯಾಯ 4ನೇ ವಚನ ಅಂತ ಕಾಣುತ್ತೆ. 1 ಕೊರಿಂಥಿ 11ನೇ ಅಧ್ಯಾಯ ಇಲ್ಲಿದೆ.
12ನೇ ವಚನ. ಇದು ನಿಮಗೋಸ್ಕರವಾಗಿರುವ ನನ್ನ ದಯ, ನನ್ನನ್ನು ನೆನೆಸಿಕೊಳ್ಳಿಸುವುದಕ್ಕೋಸ್ಕರ ಹೀಗೆ ಮಾಡಿರಿ. ಯಾಕೆ ನೆನೆಸಬೇಕು ಆತನನ್ನ? ಕೀರ್ತನೆಗಾರನು 103ನೇ ಕೀರ್ತನೆ 1ನೇ ವಚನ ಹೇಳ್ತೇನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನೂ ಮರೆಯಬೇಡ. ಪಾಪದಲ್ಲಿ, ಶಾಪದಲ್ಲಿ, ಅಪರಾಧದಲ್ಲಿ, ಶರೀರ ಮನೋತ್ವದಲ್ಲಿ, ಮೋಸ, ವಂಚನೆ, ಕುಟುಂಬ ಮೋಸ, ಹೆಂಡತಿಗೆ ಮೋಸ, ಮಕ್ಕಳಿಗೆ ಮೋಸ, ಸಭೆಗೆ ಮೋಸ, ಸೇವಕರಿಗೆ ಮೋಸ, ಆತ್ಮಿಕ ಮೋಸ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನೂ ಮರೆಯಬೇಡ. ಕಾರಣ ನಾವು ಮರೆಯುವಂತವರು ಎಂಬುದಾಗಿ 3000 ವರ್ಷಗಳ ಹಿಂದೆ ಕರ್ತನ ದಾಸನು ದಾವೀದನು ಬರೆಯುತ್ತಾನೆ. ತಾನು ಅರಸನಾದರೂ, ತಾನು ಘನ ಪದವಿಯಲ್ಲಿದ್ದರೂ, ತನಗೆ ಈ ಪದವಿಯನ್ನು ಒದಗಿಸಿಕೊಟ್ಟಂತ ಸರ್ವಶಕ್ತನಾದಂತ ಯೇಸು ಕ್ರಿಸ್ತನನ್ನ ತನ್ನ ಮನಸ್ಸಿಗೆ ಹೇಳಿಕೊಳ್ಳುತ್ತಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ನಮ್ಮ ಜೀವಿತದಲ್ಲಿ 60, 70, 80 ವರ್ಷಗಳಲ್ಲಿ ಆತನು ಎಷ್ಟಾಗಿ ನಮಗೆ ಸಹಾಯ ಮಾಡಿದ್ದಾನೆ ಪ್ರಿಯರೇ. ನೀವು ಆತನು ಮಾಡಿದಂತ ಸಹಾಯವನ್ನು ಒಂದು ಲಿಸ್ಟ್ ಆಗಿ ಬರೆಯುತ್ತಾ ಹೋದರೆ ಈ ಲೋಕವೇ ಸಾಲದು ಎಂಬುದಾಗಿ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಕೊನೆಯ ಭಾಗದಲ್ಲಿ ಬರೆಯುತ್ತಾನೆ. ಪಾಪ ಅಪರಾಧಗಳಿಂದ ಸಂತತವರು ನಾವು. ಪ್ರೇರೆ 39ನೇ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಂತ ಮಾತು, ಮೋಶೆ ಯೆಹೋವನ ಮಾತನ್ನೆಲ್ಲ ತಿಳಿಸಲಾಗಿ ಅವರು ಬಹಳ ದುಃಖಪಟ್ಟರು. ಮೋಶೆಯ ಮಾತುಗಳನ್ನ ಕೇಳಿ ಆ ಜನರು, ಹೌದು ನಾವು ತಪ್ಪು ಮಾಡಿದ್ದೇವೆ, ದೇವರ ವಿರುದ್ಧವಾಗಿ ನಡೆದಿದ್ದೇವೆ, ಎಲ್ಲಾ ಆಲೋಚನೆಗಳನ್ನ ಮಾಡಿ ಮತ್ತೆ ತಪ್ಪಿ ಹೋದರು. 95ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಆ ಮಸ್ಸಾ ಮದೀನ ದಿನದಲ್ಲಿ ನನಗೆ ವಿರುದ್ಧವಾಗಿ ನಿಂತರು. ನನ್ನ ಮಾತನ್ನು 95ನೇ ಕೀರ್ತನೆಯಲ್ಲಿ ಅದು ಬರೆಯಲ್ಪಟ್ಟಿದೆ ಪ್ರಿಯರೇ, ನಾನು ನೆನ್ಪು ಮಾಡ್ಕೊಂಡಿದ್ದಷ್ಟೇ. ಆದರೆ ಅವರು ಬಹಳವಾಗಿ ದುಃಖಪಟ್ಟರು, ಆದರೆ ಬುದ್ಧಿ ಕಲಿಯಲಿಲ್ಲ. ನಮ್ಮ ಪೂರ್ವಿಕರು ಬುದ್ಧಿ ಕಲಿಯಲಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ, ನಾನಲ್ಲ ಪ್ರಿಯರೇ. ದೇವರ ವಾಕ್ಯ ನಮ್ಮನ್ನ ಹೊಸ ಒಡಂಬಡಿಕೆ ಜನರಿಗೆ ಬಹಳ ಎಚ್ಚರಿಕೆಯಾಗಿ ನಡೆಯುವಂತೆ ಆತನು ಎಚ್ಚರಿಸುತ್ತಾನೆ. ನನ್ನ ಪ್ರಸಂಗ ಅಂದ್ರೆ ಜನ ಕಡಿಮೆ ಬರದೇ ಇಲ್ಲ, ಈತನ ಪ್ರಸಂಗ ಏಕೆ ಕೇಳಬೇಕು ಎಂಬುದಾಗಿ. ನನ್ನ ಪ್ರಸಂಗ ಅಲ್ಲ ಇದು, ನನ್ನ ಕರ್ತನಾದ ಯೇಸು ಕ್ರಿಸ್ತನ ಎಚ್ಚರಿಕೆಯ ಸಂದೇಶ. ನನ್ನ ಜೀವಿತದಲ್ಲಿ ಅನುಸರಿಸಿ ನಡೆಯಬೇಕೆಂಬ ಹಂಬಲ, ನನ್ನ ದಿನ ನನ್ನ ರಕ್ಷಣೆ ಅದು ಶುದ್ಧಗೊಳ್ಳುತ್ತಾ ರಕ್ಷಣಾ ಮಾರ್ಗದಲ್ಲಿ ನಡೆಯುವುದಕ್ಕೆ ಆತನು ತೋರಿಸಿದಂತ ಮಾರ್ಗ. ನಾನು ರಕ್ಷಣೆ ಹೊಂದಿದ್ದೇವೆ, ಭಾನುವಾರ ಆರಾಧನೆ ಸೇವಕರು ನನ್ನ ನೋಡ್ತಾರೆ, ನನಗೇನೋ ಒಂದು ಪ್ರಸಂಗವನ್ನು ಕೊಡ್ತಾರೆ ಅಥವಾ ವಾಕ್ಯವನ್ನು ಕೊಡ್ತಾರೆ, ಏನೋ ಒಂದು ಕಾರ್ಯ ಮಾಡ್ತಾರೆ. ಇಲ್ಲ, ಯಥಾರ್ಥವಾಗಿ ಆತನ ಸನ್ನಿಧಿಯಲ್ಲಿ ಬರಬೇಕು, ಕಾಟಚಾರಕ್ಕಾಗಿ ಅಲ್ಲ, ಮೋಸಕರವಾದಂತ ಜೀವಿತದಿಂದ ಅಲ್ಲ. ಬೇರೆ ಜನರು ಏನು ಮಾಡಿದರು ಎಂಬುದಾಗಿ ನೋಡುವಾಗ ಅವರು ಬಹಳ ದುಃಖಪಟ್ಟರು, ಆದರೆ ಬುದ್ಧಿ ಕಲಿಯಲಿಲ್ಲ. 40ನೇ ವಚನದಲ್ಲಿ ಇದೆ, ಪ್ರವೀಣ್ ಬ್ರದರ್ ಓದಿ. ಅವರು 40ನೇ ವಚನ, ಪ್ರವೀಣ್ ಬ್ರದರ್. ಮರುದಿನ ಬೆಳಗ್ಗೆ ಜನರು ಎದ್ದು ತಾವು ಪಾಪ ಮಾಡಿರುವುದು ನಿಜ, ಯೆಹೋವನ ವಾಗ್ದಾನ ಮಾಡಿದ ಸ್ಥಳಕ್ಕೆ ಹತ್ತೋಣ ಬನ್ನಿ ಎಂದು ಹೇಳಿಕೊಳ್ಳುತ್ತಾ ಆ ಬೇರೆ ಅವರು ದೇವರೇ. ಆಗ ಅವರು ಆ ಬೆಟ್ಟವನ್ನು ಹತ್ತಿದರು. 41ನೇ ವಚನದಲ್ಲಿ ಹೇಳುತ್ತಾನೆ, ನೀವು ಯಾಕೆ ಹೀಗೆ ಮಾಡಿ ಯೆಹೋವನ ಆಜ್ಞೆಗಳನ್ನು ಮೀರುತ್ತೀರಿ? ದೇವರ ಮಾತಿಗೆ ವಿರುದ್ಧವಾಗಿ ಇನ್ನು ಹೆಚ್ಚಾಗಿ ಸ್ವಬುದ್ಧಿಯನ್ನು ಅವರು ಆರಿಸಿಕೊಂಡರು ಪ್ರಿಯರೇ. ಇದು ಕೈಗೂಡುವುದಿಲ್ಲ. ಯಾಕಂದ್ರೆ ಬೆಟ್ಟವನ್ನ ಹತ್ತಿ ಅಮಲೇಕರನ್ನ, ಫಿಲಿಷ್ಟಿಯರನ್ನ ಅವರು ಯುದ್ಧ ಮಾಡಿ ಜಯಿಸುವುದಕ್ಕಾಗಿ ಹತ್ತಿದರು. ನಾವು ಅದು ಸರಿಪಡಿಸೋಣ ಎಂಬ ಸ್ವಬುದ್ಧಿ ಅವರಲ್ಲಿತ್ತು ಪ್ರಿಯರೇ. ಮೋಶೆ 41ನೇ ವಚನದಲ್ಲಿ ಆಗ ಮೋಶೆ ಹೇಳುತ್ತಾನೆ, ಇದ್ದೀರಿ ನೀವು
ನೀವು ಮಾಡಬೇಡಿರಿ ಎಂಬುದಾಗಿ ಆತನು ಹೇಳ್ತಾನೆ. ಆತನು ನಿಮ್ಮೊಟ್ಟಿಗೆ ಇಲ್ಲ. ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ಇದ್ದಂತ ಯೆಹೋವ ದೇವರು ಅವರೊಟ್ಟಿಗೆ ಇಲ್ಲ ಪ್ರಿಯರೇ. ಅವರು ಗುಣಗುಟ್ಟಿದರು, ಅವರ ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ನಿಂತರು. 14ನೇ ಅಧ್ಯಾಯ 1ನೇ ವಚನದಲ್ಲಿ, ಪ್ರವೀಣ್ ಬ್ರದರ್ ಇದ್ದೀರಾ ನೀವು? 14ನೇ ಅಧ್ಯಾಯ 1ನೇ ವಚನದಲ್ಲಿ ಅದೇ ಸಂಗತಿ ಇರುವುದು. ಇದನ್ನು ಕೇಳಿ ಜನಸಮೂಹದವರೆಲ್ಲರೂ ಗಲ್ಲು ಮಾಡುತ್ತಾ ಬಹಳವಾಗಿ ಕೂಗಿಕೊಂಡರು. ಆ ರಾತ್ರಿ ಎಲ್ಲ ಜನರು ಅಳುತ್ತಿದ್ದರು. ಇಸ್ರಾಯೇಲರು ಮೋಶೆ ಆರೋನರ ವಿರುದ್ಧವಾಗಿ ಗುಣಗುಟ್ಟಿ, ನಾವು ಐಗುಪ್ತ ದೇಶದಲ್ಲಿ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಅಲ್ಲಿ ದೇವರಿಗೆ ಮೊರೆ ಇಟ್ಟರು ಕಣ್ಣೀರಿಡುತ್ತಾ. ಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಇವರ ಪ್ರಾರ್ಥನೆ ಮೊರೆಯನ್ನು ಕೇಳಿ ಅವರನ್ನ ಬಿಡಿಸುವುದಕ್ಕಾಗಿ ಮೋಶೆಯನ್ನ ಆದುಕೊಳ್ಳುತ್ತಾನೆ. ಪ್ರಿಯರೇ, ಆ ಅರಣ್ಯದಲ್ಲಿ ಆ ಐಗುಪ್ತ ದೇಶದಲ್ಲಿ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಈ ಅರಣ್ಯದಲ್ಲಿ ಈ ಅರಣ್ಯದಲ್ಲಿ ಯಾವುದು ಸತ್ತಿದ್ದರೆ ಮೇಲಾಗಿತ್ತು. ಯೆಹೋವನು ನಮ್ಮನ್ನು ಆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ. ನಮ್ಮ ಹೆಂಡದರು ಮಕ್ಕಳು ಪಾರಾಗುತ್ತಾರಲ್ಲ, ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದು ಎಂಬುದಾಗಿ ಹೇಳಿಕೊಳ್ಳುತ್ತಾ ಒಬ್ಬರ ಸಂಗಡಲೊಬ್ಬರು ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಇದು ಸ್ವಬುದ್ಧಿ. ಇವತ್ತು ಕ್ರಿಸ್ತಿಯ ಗುಣದಲ್ಲಿ ತುಂಬಾ ಜನ ಇದ್ದಾರೆ ಪ್ರಿಯರೇ. ಮನುಷ್ಯನಿಗೆ 2 ಗುಣ, ಹೊರಗೊಂದು ಒಳಗೊಂದು. ಅವರು ಹೊರಗೆ ಸಭ್ಯರಾಗಿ, ನೀತಿವಂತರಾಗಿ, ಸ್ನೇಹಪೂರ್ವಕವಾಗಿ, ಆತ್ಮಿಕರಾಗಿ ನಡೆಯುತ್ತಾರೆ. ಒಳಗೆ ಅವರು ಕುಯುಕ್ತಿ. 37ನೇ ಕೀರ್ತನೆ 7ನೇ ವಚನ, ಕುಯುಕ್ತಿಯನ್ನು ಮಾಡುವುದನ್ನು ನೋಡಿ ಉರಿಗೊಳ್ಳಬೇಡ, ಕೆಡುಕುಗೆ ಕಾರಣವಾದೀತು ಎಂಬುದಾಗಿ ಕೀರ್ತನೆಗಾರನು ನುಡಿಯುತ್ತಾನೆ. ಹಾಗೆ ನಮ್ಮ ಪೂರ್ವಿಕರು ದೇವರ ಮಾತು, ದೇವರ ವಿರುದ್ಧವಾಗಿ ಅವರು ನಡೆದರು. ಎಷ್ಟೋ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳನ್ನು ನೋಡಿದ ಜನ ಅವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. ಪ್ರಿಯರೇ, ಇವತ್ತು ಸಹಿತ ಆ ರೀತಿ ಜನ ಇದ್ದಾರೆ ಪ್ರಿಯರೇ. ಅವರು ಏನು ಮಾಡಲಿಲ್ಲ ಗೊತ್ತೇ? ದೇವರ ಸಂಗಡ, ದೇವರು ನಿಮ್ಮ ಸಂಗಡ ಇಲ್ಲ ಎಂದು ಮೋಶೆ ಎಚ್ಚರಿಸಿದಾಗ ಅವರು ದೇವರ ಬಳಿ ಅವರು ಕೇಳಿಕೊಳ್ಳಲಿಲ್ಲ. ಪ್ರಿಯರೇ, ಅವರು ಏನ್ ಮಾಡಿದ್ರು ಎಂಬುದಾಗಿ ನೋಡುವಾಗ 44ನೇ ವಚನದಲ್ಲಿ ಹೀಗೆ ಬರೆಯುತ್ತಾರೆ, ಆದರೂ ಅವರು ಹಠ ಮಾಡಿ ಆ ಬೆಟ್ಟವನ್ನು ಹತ್ತಿದರು. ಯೆಹೋವನ ಒಡಂಬಡಿಕೆ ಮಂಜೂಷವು ಮತ್ತೆ ಮೋಶೆಯ ಪಾಳೆಯವನ್ನು ಬಿಡಲಿಲ್ಲ. ಆಗ ಆ ಬೆಟ್ಟ ಸೀಮೆಯಲ್ಲಿ ವಾಸವಾಗಿದ್ದ ಅಮಾಲೇಕರು ದೇವರ ಸೇವಕರ ಮಾತನ್ನ ಕೇಳಲಿಲ್ಲ, ಮೋಶೆ ಮಾತನ್ನ ಕೇಳಲಿಲ್ಲ. ಅವರಿಗೆ ತಿರುಗಿ ಬಿದ್ದರು, ಗುಣಗುಟ್ಟಿದ್ದರು. ಅವನನ್ನ ಕಲ್ಲು ಹೊಡೆದು ಸಾಯಿಸಬೇಕೆಂಬುದಾಗಿ ಆಲೋಚನೆ ಮಾಡಿದರು. ನಾವು ಇನ್ನೊಬ್ಬ ನಾಯಕನನ್ನ ಗೊತ್ತುಪಡಿಸಿ ನಾವು ಐಗುಪ್ತಕ್ಕೆ ಮರಳಿ ಹೋಗೋಣ ಎಂಬುದಾಗಿ ತಿಳಿಸಿದರು. ಪ್ರಿಯರೇ, ಅನೇಕ ವಿಷಯಗಳು ಇದೆ ಪ್ರಿಯರೇ. ಅನೇಕ ಮೊದಲನೇ ವಿಷಯ ಏನೆಂಬುದಾಗಿ ನೋಡುವಾಗ, ಅವರು ಮಾಡಿದ ವಿಷಯಗಳಿಗೆ ಅವರು ಪಶ್ಚಾತ್ತಾಪ ಪಡಲಿಲ್ಲ, ಅವರು ತಪ್ಪು ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲೂ ಸಹಿತ ಅನೇಕ ಕಾರ್ಯಗಳು ನಾವು ನೋಡ್ತೇವೆ. ನಮ್ಮ ತಪ್ಪೆಂದು ಗೊತ್ತಾದರೂ ಸಹಿತ ನಾವು ದೇವರ ಬಳಿಗೆ ಬರುವುದಿಲ್ಲ, ನಾವು ಸ್ವಬುದ್ಧಿಯನ್ನ ಆರಿಸಿಕೊಳ್ಳುತ್ತೇವೆ. ಇದರ ನಿಮಿತ್ತವಾಗಿ ಇಸ್ರಾಯೇಲರು ಹತರಾದರು. ಪ್ರಿಯರೇ, ಇದು ಮೊದಲ ವಿಷಯ. ನಮ್ಮ ಜೀವಿತದಲ್ಲೂ ಸಹ ನಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಬೇಕು. ನಾವು ದೇವರ ಹತ್ತಿರ ಬರಬೇಕು. ದೇವರ ಹತ್ತಿರ ನಾವು ನಮ್ಮ ಪ್ರಾರ್ಥನೆ ಇಡಬೇಕು. ನಾವು ಯಾವುದೇ ಕಾರ್ಯಗಳನ್ನು ಮಾಡುವುದಾದರೆ ನಾವು ಪ್ರಾರ್ಥಿಸಿ ದೇವರ ಅನುಮತಿಯನ್ನ ಅನಾನುಕೂಲ ಇದ್ದ ಸಮಯದಲ್ಲೂ ಸಹಿತ ದೇವರ ಪ್ರಾರ್ಥನೆ ಮುಖಾಂತರವಾಗಿ ಆತನು ಅನುಕೂಲಕರವಾದಂತಹ ಸಂಗತಿ ನಮ್ಮ ಜೀವಿತದಲ್ಲಿ ಮಾಡುತ್ತಾನೆ. ಪ್ರಿಯರೇ, ಅಂತ ಜೀವಿತವನ್ನ ನಾನು ಅನುಭವಿಸಿದ್ದೇನೆ. ಹಾಗಾಗಿ ನಿಮ್ಮ ಮುಂದೆ ಸಂದೇಶ ಹೇಳುವುದಕ್ಕೆ ಆಗಿ ಬಂದಿದ್ದೇನೆ. ನಿಮ್ಮ ಜೀವಿತದಲ್ಲೂ ಇದೆ, ಬಹಳಷ್ಟು ಇದೆ, ನೀವು ಅದನ್ನು ಗಮನಿಸಲಿಲ್ಲ. ಹೇಳುತ್ತಾನೆ 119 ಕಣ್ಣುಗಳು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ನಿಬಂಧನೆಯನ್ನು ನಾನು ಕಲಿತುಕೊಳ್ಳುತ್ತೇನೆ. ದಾವಿದನು ಹೇಳುತ್ತಾನೆ, ಇವರಿಗಿಲ್ಲ,
ಈ ಬಹಿರಂಗವಾದ ನಗ್ನವಾದಂತ ಕಣ್ಣುಗಳಿಂದ ಆತನ ಆತ್ಮಿಕವಾದಂತ ವಾಕ್ಯ ಎಂಬ ಸತ್ಯವನ್ನ ತಿಳಿದುಕೊಳ್ಳುವುದು ತುಂಬಾ ಕಷ್ಟ. ಹೃದಯದ ಆತ್ಮದ ಕಣ್ಣು ತೆರೆಯಲ್ಪಡಬೇಕು. ಆ ಆತ್ಮದು ಕಣ್ಣು ತೆರೆಯಲ್ಪಟ್ಟಾಗ ಮಾತ್ರ ಆತನ ಧರ್ಮಶಾಸ್ತ್ರವು ನಮಗೆ ಅರಿವಾಗುವುದು. ಪ್ರಿಯರೇ, ನಾವು ಜ್ಞಾನಿಗಳು, ನಾವು ಪ್ರೊಫೆಸರು, ನಾವು ವಿದ್ಯಾವಂತರು, ನಾವು ಘನವುಳ್ಳಂತ ಮನುಷ್ಯರು, ನಾವು ಆಸ್ತಿ ಅಂತಸ್ತು ಉಳ್ಳಂತವರು, ನಮ್ಮ ಆತ್ಮದ ಕಣ್ಣು ತೆರೆಯಲ್ಪಡಬೇಕು. ಆಗ ಮಾತ್ರ ದಾವೀದನು ಆತನು ಪ್ರಾರ್ಥಿಸುತ್ತಾನೆ, ದೇವಾ ನನ್ನ ಕಣ್ಣುಗಳು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ನಿಬಂಧನೆಯನ್ನು ನಾನು ಕಲಿತೇನೆ, ನಿನ್ನ ಆಜ್ಞೆಯನ್ನು ಕಲಿತೇನೆ, ನಿನ್ನ ಒಡಂಬಡಿಕೆಯನ್ನ ನನಗೆ ತಿಳಿಪಡಿಸು ಎಂಬುದಾಗಿ ಮೊರೆ ಇಡುತ್ತಾನೆ, ಬೇಡಿಕೊಳ್ಳುತ್ತಾನೆ. ಪ್ರೇರೆ, ಅನೇಕ ವಿಷಯಗಳಿದೆ. ಅವರು ಹುಮ್ಮನಸ್ಸಿನಿಂದ ಬೆಟ್ಟವನ್ನೇರಿದರು, ಅವರು ಅಮಲೇಕರ ಕೈಯಿಂದ ಹತರಾಗಿ ಸತ್ತರು. ಪ್ರೇರೆ, ಯೇಸು ಕ್ರಿಸ್ತನ ಈ ವಾಕ್ಯವನ್ನು, ಈ ಅಧ್ಯಾಯವನ್ನು ಓದ್ರೆ ನಿಮ್ಮ ಜೀವಿತದಲ್ಲಿ ಅದು ಹೊಸ ಒಡಂಬಡಿಕೆ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸಿದ್ದಾನೆ. ಮಾಡಿದನು ಎಂಬುದಾಗಿ ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ಯಾತಕ್ಕಾಗಿ ಆತನು ಉಪವಾಸ ಮಾಡಿದನು, ಪ್ರಾರ್ಥಿಸಿದನು? ಈ ಸಂಗತಿಗಳಿಗಾಗಿ ಪ್ರಾರ್ಥಿಸಿದನು. ಇವರ ಜೀವಿತಕ್ಕಾಗಿ ಪ್ರಾರ್ಥಿಸಿದನು, ಇವರ ಹಠಕ್ಕಾಗಿ ಪ್ರಾರ್ಥಿಸಿದನು, ಇವರು ತಪ್ಪಿ ಹೋಗಿದ್ದಕ್ಕಾಗಿ ಪ್ರಾರ್ಥಿಸಿದನು. ಆತನು ಉಪವಾಸವಾಗಿದ್ದು ಪ್ರಾರ್ಥಿಸಿದನು ಎಂಬುದಾಗಿ ಪ್ರಿಯರೇ, ಎಷ್ಟೋ ದೇವ ಸೇವಕರಿಗೆ ತಿಳಿದಿಯೋ ಗೊತ್ತಿಲ್ಲ. ನನಗೆ ಅಲ್ಪನಾದಂತ ನನಗೆ ಈ ಸತ್ಯ ನನ್ನ ದೇವ ಸೇವಕರಿಂದ ನಾನು ತಿಳಿತೇನೆ. ಆತನು 40 ದಿನ ಜನರಿಗೋಸ್ಕರ ಆತನು. ಹಾಗಾಗಿ ಮೋಶೆ ರೂಪಾಂತರ ಬೆಟ್ಟದಲ್ಲಿ, ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯದ ವಚನದಲ್ಲಿ ನೋಡುವಾಗ, ಮೋಶೆ ಎಲಿಯನ್ನು ಕಂಡನು ಎಂಬುದಾಗಿ ನೋಡುವಾಗ, ಈ ಪ್ರಾರ್ಥನೆ ನಿಮಿತ್ತವಾಗಿ ಮೋಶೆಗೆ ಹೇಳಿದ, ನೀವು ಕಾನಾನ್ ದೇಶವನ್ನು ನೋಡಬಾರದು ಎಂಬುದಾಗಿ. ಆದರೆ ದೇವರ ಮುಖಾಮುಖಿಯಾಗಿ ಆತನು ನೋಡುವುದಕ್ಕೆ ಶಕ್ತನು. ಕಾರಣ ಆ 40 ದಿನ ಆತನು ಪ್ರಾರ್ಥಿಸಿದ ನಿಮಿತ್ತವಾಗಿ. ಬೇರೆ ಅನೇಕ ಇನ್ನು ದೈವಿಕ ಅಂತ ಕಾರ್ಯಗಳಿದೆ, ನನಗೆ ಸಮಯ ಇಲ್ಲ, ಇನ್ನೂ ಒಂದು 5 ನಿಮಿಷ ನಿಮ್ಮೊಟ್ಟಿಗೆ ಮಾತಾಡ್ತೇನೆ. ನಾವು ಸಹ ಒಂದು ಕಾರ್ಯವನ್ನು ಮಾಡುವಾಗ, ಕೆಲಸಕ್ಕೆ ಹೋಗುವಾಗ ದೇವರ ಅನುಮತಿ ನಾವು ಕೇಳಬೇಕು, ಪಡೆಯಬೇಕು. ಬಹಳ ಕಷ್ಟದ ವಿಷಯದಲ್ಲೂ ಸಹ ನಾವು ದೇವರಲ್ಲಿ ಮೊರೆ ಹೋಗುವುದಿಲ್ಲ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕಷ್ಟದ ಸಮಯದಲ್ಲಿ ಆತನಲ್ಲಿ ಮೊರೆ ಹೋಗಬೇಕು. ಪ್ರಿಯರೇ, ನನ್ನ ಜೀವಿತದ ಬ್ರದರ್ ಡಿಸ್ಟರ್ಬ್ ಆಗ್ತಿದೆ, ಯಾರದ್ದು ನೋಡಿ, ಮ್ಯೂಟ್ ಆಗಿದೆ. ಇಲ್ಲ ಯಾರು ಮ್ಯೂಟ್ ನೋಡಿ, ನಿಮ್ದೆ ನೀವು ಆಫ್ ಮಾಡ್ಕೊಳ್ಳಿ. ನಿಮ್ದೆ ಬ್ರದರ್. ಓಕೆ. ನಿಮ್ದೆ ಮ್ಯೂಟ್ ಆಗಿಲ್ಲ ಇನ್ನು, ಅನ್ಮ್ಯೂಟ್. ಓಕೆ. ಪ್ರಿಯರೇ, ನಮ್ಮ ಜೀವಿತದಲ್ಲೂ ಸಹಿತ ಅನೇಕ ಸಾರಿ ನಾವು ಯಾವುದೇ ಕೆಲಸಕ್ಕೆ ಹೋದ್ರು ಕರ್ತನಲ್ಲಿ ಪ್ರಾರ್ಥಿಸಬೇಕು, ಕರ್ತನಲ್ಲಿ ಬೇಡಿಕೊಳ್ಳಬೇಕು. ಅನೇಕ ಕಷ್ಟ ಕಾಲದಲ್ಲೂ ಆತನು ನಮ್ಮನ್ನ ಸಹಾಯ ಮಾಡುವನಾಗಿದ್ದಾನೆ. ಮೋಶೆಯನ್ನು ಮಾತು ನಾವು ಕೇಳುವರಾಗಿರಬೇಕು. ಯಾಕೆ ಇದನ್ನ ನಾನು ಹೇಳ್ತೀನಿ? ಕರ್ತನಾದ ಯೇಸು ಕ್ರಿಸ್ತನು ಯಾಕೆ ಹೇಳ್ತಾನೆ? ನಾವು ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾನು ಸಮಯ ಆಗಿದ್ದರಿಂದ ಸಂದೇಶವನ್ನು ಮೊಟ್ಟುಗೊಳಿಸ್ತಾ ಇದ್ದೇನೆ. ಬಹಳ ವಿಷಯ ನನ್ನ ಆತ್ಮಿಕ ಸಂಗತಿಯಲ್ಲಿ ಇವರ ವಿಷಯದಲ್ಲಿ ಅನೇಕ ವಿಷಯಗಳನ್ನು ಬರೆದುಕೊಂಡಿದ್ದೇನೆ. ಆದ್ರೆ ನಾನು ಪುಸ್ತಕ 1ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತಿದೆ, ಓದಿಕೊಳ್ಳೋಣ. ಓದಿ, ಯಾರಾದ್ರೂ ಓದ್ರಿ. ನಾನು ಆದಿಯೂ ಅಂತ್ಯವೂ ವರ್ತಮಾನ. ಓದಿ ಬ್ರದರ್, ಓದಿ. ನಾನು ಆದಿಯೂ ಅಂತ್ಯವೂ ವರ್ತಮಾನ ಭೂತ ಭವಿಷ್ಯಕಾಲಗಳಲ್ಲಿ ಇರುವವನು ಸರ್ವಶಕ್ತನೂ ಆಗಿದ್ದೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ.
ಯೆಹೋವನು ಹೀಗೇನುತ್ತಾನೆ, ಕರ್ತನಾದ ಯೇಸು ಕ್ರಿಸ್ತನು ಹೀಗನ್ನುತ್ತಾನೆ, ದೇವರು ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಸರ್ವರೊಟ್ಟಿಗೆ ಆತನು ಮಾತಾಡುವವನಾಗಿದ್ದಾನೆ. ನಾವು ಕಿವಿಗೊಡ ಬರಬೇಕು, ಮಂದರಾಗಿ ಜೀವಿಸಬಾರದು. ಎಷ್ಟೋ ಜನರಿಗೆ ಯೆಹೋವನು ಹೀಗೇನುತ್ತಾನೆ ಎಂಬುದಾಗಿ ನಾವು ಆತನ ಮಾತುಗಳಿಗೆ ಕಿವಿಗೊಡುವರಾಗಬೇಕು. ಸಭೆಯಲ್ಲೂ ಸಹಿತ ನಿದ್ದೆ ಹೊಡೆಯುವವರು, ಮುಖ ತಿರುಗಿಸುವವರು, ಅನೇಕ ಕಾರ್ಯಗಳಿಗೆ ಒಳಗಾದಂತವರು ನಾವು ನೋಡುತ್ತೇವೆ. ದೇವರು ನಮ್ಮೊಟ್ಟಿಗೆ ಮಾತಾಡುವನಾಗಿರುವ ಸಮಯದಲ್ಲಿ ನಾವು ಕಿವಿಗೊಡುವರಾಗಿರಬೇಕು. ಪ್ರೇರೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲ, ವರ್ತಮಾನ, ಈಗ ನಡೆಯುತ್ತಿರುವಂತ ಸಂಗತಿಗಳು, ಭೂತ, ಹಿಂದೆ ಆದಂತಹ ವಿಷಯಗಳು ನಮಗೆ ತಿಳಿದಿಲ್ಲ. ಸೋಮವಾರ ಏನು ಊಟ ಮಾಡಿದ್ದೇನೆ ಎಂಬುದಾಗಿ ನಮಗೆ ಪರಿಜ್ಞಾನವೇ ಇಲ್ಲ. ಏನು ತಿಂದಿದ್ದೇನೆ, ಏನು ಊಟ ಮಾಡಿದ್ದೇನೆ ಅಲ್ವಾ? ಗಮನಿಸಿ ನೋಡೋಣ, ಸೋಮವಾರ ನೀವೇನು ಊಟ ಮಾಡಿದ್ರಿ? ಪರ್ಫೆಕ್ಟ್ ಆಗಿ ಹೇಳುವುದಕ್ಕೆ ಬಹಳ ಕಷ್ಟ. ಪ್ರಿಯರೇ, ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿರುವಂತ ನನ್ನ ಕರ್ತನು ಸರ್ವವನ್ನು ತಿಳಿದಿದ್ದಾನೆ, ಸರ್ವವನ್ನು ಅರಿತಿದ್ದಾನೆ. ಪ್ರತಿಯೊಬ್ಬರ ಜೀವಿತವನ್ನು ಆತನು ತಿಳಿದಿದ್ದಾನೆ. ಕಾರಣ ಆತನು ನಿಮ್ಮೊಟ್ಟಿಗೆ ಸದಾಕಾಲ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು. ಹಾಗಾಗಿ ಅವನು ಹೊಸ ಒಡಂಬಡಿಕೆ 3ನೇ ಅಧ್ಯಾಯ ಇಬ್ರಿಯ ಪತ್ರಿಕೆ 3:18-19 ಎಚ್ಚರಿಸುತ್ತಾನೆ. ಮತ್ತು ನಾವು 3:16 ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾನೆ, ನಾವು ಇಸ್ರಾಯೇಲರ ಕೆಟ್ಟ ಮಾದರಿಯನ್ನು ಅನುಸರಿಸದಂತೆ ಎಚ್ಚರವಾಗಿರಬೇಕು ಎಂಬುದಾಗಿ ಅಲ್ಲಿ 3:36 ವಚನವನ್ನ. ಬೇರೆ ನಾವು ರಕ್ಷಣೆ ಹೊಂದಿದ್ದೇವೆ, ನಮ್ಮ ಕಾರ್ಯ ಮುಗೀತು, ನಾವು ಪರಲೋಕಕ್ಕೆ ಹೋಗ್ತೀವಿ, ಶುದ್ಧ ಸುಳ್ಳು. ಬಹಳ ಕಷ್ಟ ಇದೆ. ಆತನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ, ಅಂದ್ರೆ ಪ್ರತಿದಿನ ಆತನ ವಾಕ್ಯವನ್ನ, ಆತನ ಕಾರ್ಯವನ್ನ ನೆನೆಸಿಕೊಂಡು ನಾವು ಆತನ ಮುಂದೆ ನಿಂತುಕೊಳ್ಳಬೇಕು. ಪ್ರಿಯರೇ, ಕೇವಲ ಲೋಕದ ರೀತಿಯಲ್ಲಿ ಅಲ್ಲ, ಅದು ಆತ್ಮಿಕ ಸಂಗತಿ, ಅದು ಪರಲೋಕದ ಸಂಗತಿ. ಅಲ್ಲಿ ಪರಲೋಕ ಶ್ರಮಿಸಲ್ಪಟ್ಟವರ ಲೋಕ, ಅದು ಅಲ್ಲಿ ಶ್ರಮಿಸಲ್ಪಟ್ಟವರು ಹೋಗಲ್ಪಡಬೇಕು. ಯೇಸು ಕ್ರಿಸ್ತನು ಹೇಳ್ತಾನೆ, ತಂದೆಯೇ ಇವರನ್ನು ಶ್ರಮಿಸು, ಇವರು ಏನು ಮಾಡುತ್ತೀರೋ ಅರಿಯರು. ಇಂಥ ಕಾರ್ಯಗಳು ನಮಗೆ, ನೀವು ಕೊಲೊಸ್ಸೆ ಪತ್ರಿಕೆ 3:6 ಓದಬೇಕು. ಕೊಲೊಸ್ಸೆ ಪತ್ರಿಕೆ ಒಂದು ವಾಕ್ಯವನ್ನು ಓದಿ ನಾವು ಕಾರ್ಯವನ್ನ ಮುಗಿಸೋಣ. ಕೊಲೊಸ್ಸೆ ಪತ್ರಿಕೆ 3:6 ಅಪೊಸ್ತಲನಾದಂತ ಪೌಲನು ಎಚ್ಚರಿಸುತ್ತಾನೆ. ಯಾರಾದ್ರೂ ಓದ್ರಿ, ಕೊಲೊಸ್ಸೆ ಪತ್ರಿಕೆ 3:6. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ಬೇರೆ ಇಸ್ರಾಯೇಲರು ಸಹ ದೇವರು, ಯೇಸು ಕ್ರಿಸ್ತನಲ್ಲಿ ದೇವರು ಅವರಿಗೆ ಕೊಟ್ಟಂತಿರುವಂತಹ ಪ್ರಕಟಣೆಯನ್ನು ನಂಬುವುದು ಮತ್ತು ಅದಕ್ಕೆ ವಿಧೇಯರಾಗುವುದಕ್ಕೆ ಬಹಳ ಪ್ರಾಮುಖ್ಯವಾದಂತಹ ಸಂಗತಿ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರೇರೆ, ನಾವು 1 ಕೊರಿಂಥ್ಯ 10ನೇ ಅಧ್ಯಾಯ 1-12 ವಚನದಲ್ಲೂ ಸಹಿತ ಅಪೊಸ್ತಲನಾದಂತಹ ಪೌಲನು ನಮ್ಮನ್ನ ಎಚ್ಚರಿಸ್ತಾನೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಲ್ಲೂ ಹೀಗೆ ಬರೆಯಲ್ಪಟ್ಟಿದೆ. ಕೊಲೊಸ್ಸೆ ಪತ್ರಿಕೆ 3:6 ಸಹಿತ ನಮ್ಮ ಪೂರ್ವಿಕರ ಕಾರ್ಯಗಳನ್ನ ಎಚ್ಚರಿಕೆಗಾಗಿ ನಮ್ಮನ್ನ ಆತನು ತೋರಿಸುವನಾಗಿದ್ದಾನೆ. ಹಾಗಾಗಿ ಈಗ ನಡೆಯುತ್ತಿರುವಂತಹ ಸಂಗತಿಗಳನ್ನ ನಾವು ನೋಡುವಾಗ ಪ್ರಿಯರೇ, ಯಾಕೋಬನು ಸಹಿತ 4:13 ಆತನು ಬಹಳ ಸ್ಪಷ್ಟವಾಗಿ ತಿಳಿಸುತ್ತಾನೆ. ಮನೆಯಲ್ಲಿ ಓದ್ರಿ, ನನಗೆ ಸಮಯದ ಅಭಾವ ಮುಗಿತಾ ಬಂತು, 2 ನಿಮಿಷ ಇದೆ. ಈ ಒಂದು ವಾಕ್ಯವನ್ನ ಹೇಳುವುದಕ್ಕೆ ದೇವ ಸೇವಕರು ನನಗೆ ನಾವು ನಡೆಯುವವರಾಗಿರಬೇಕು, ಅಪನಂಬಿಕೆಯಲ್ಲ ಎಂಬುದಾಗಿ ನಾವು ಈ ಸಂದೇಶದಿಂದ ತಿಳಿದುಕೊಳ್ಳಬೇಕು. ಅವರು ಭ್ರಷ್ಟರಾಗಿ ಹೋದರು, ಅವರು ದೇವರಿಗೆ ಅವಿಧೇಯತರಾದರು. ನಾವು ವಿಧೇಯರಾಗಿ ನಡೆಯುವಂತೆ ದೇವರು ನಮ್ಮನ್ನ ಈ ವಾಕ್ಯವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಈ ವಾಕ್ಯವು ನಿಮ್ಮನ್ನ ಆಶೀರ್ವದಿಸಲಿ. ನೀವು ಈ ಅಧ್ಯಾಯ 14ನೇ ಅಧ್ಯಾಯದಲ್ಲಿ ನಡೆದಂತ ಒಂದು ದುಃಖಕರವಾದಂತ ಘಟನೆ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸುವನಾಗಿದ್ದಾನೆ. ಪ್ರಿಯರೇ,